ಒಂದು ಊರಿನಲ್ಲಿ ಮಂಗಮ್ಮ ಎಂಬ ಒಬ್ಬ ಅಜ್ಜಿ ವಾಸಿಸುತ್ತಿದ್ದಳು. ಆ ಅಜ್ಜಿಗೆ ವಯಸ್ಸು ಸುಮಾರು 70 ವರ್ಷ ಆಗಿತ್ತು. ಆದರೆ ಆ ಅಜ್ಜಿಗೆ ನಾನೇ ನನ್ನಿಂದಲೇ ಎಂಬ ಜಂಬ ಮಾತ್ರ ಕಡಿಮೆಯಾಗಿರಲಿಲ್ಲ. ಒಣಗಿ ಹೋದ ಮೈ, ಸುಕ್ಕಾದ ಚರ್ಮ, ಹಳೆಯ ಕಡ್ಡಿಯ ಸೀರೆ, ಕಣ್ಣುಗಳಿಗೆ ಕನ್ನಡಕ ಹಾಕುತ್ತಿದ್ದಳು. ಹೀಗಿದ್ದರೂ ಅಜ್ಜಿಯ ಬಿಂಕ ಮತ್ತು ಜಂಬ ಮಾತ್ರ ಕಡಿಮೆಯಾಗಿರಲಿಲ್ಲ. ಈ ಎಲ್ಲಾ ಸ್ವಭಾವದಿಂದ ಅಜ್ಜಿ ಆ ಹಳ್ಳಿಗೆ ಹೆಸರುವಾಸಿಯಾಗಿದ್ದಳು. ಇಳಿ ವಯಸ್ಸಿನಲ್ಲಿಯೂ ದಿನವೂ ಕೋಲಿನ ಸಹಾಯದಿಂದ ನೆತ್ತಿಯ ಬೆವರು ಒರೆಸಿಕೊಂಡು ಊರು, ಮನೆ ಮತ್ತು ತೋಟದ ಸುತ್ತಲೂ ನಡೆದಾಡುತ್ತಿದ್ದಳು. ಮಂಗಮ್ಮ ಅಜ್ಜಿ ಸ್ವಭಾವಕ್ಕೆ ತುಂಬಾ ಸಿಡುಕಿ ಮತ್ತು ಜಿಪುಣಿ. ಮಕ್ಕಳಾದರೂ ದೊಡ್ಡವರಾದರೂ ಯಾರಾದರೂ ಸರಿ ಅಜ್ಜಿಯ ಹತ್ತಿರ ಮಾತಾಡಲು ಹೆದರುತ್ತಿದ್ದರು. ನಾನು ಇಡೀ ಹಳ್ಳಿಯೊಳಗೆ ಎಲ್ಲರಿಗಿಂತ ದೊಡ್ಡವಳು ಮತ್ತು ಬುದ್ಧಿವಂತಿ ಎಂದು ಹೇಳುತ್ತಿದ್ದಳು. ನನ್ನ ಕಾಲದಲ್ಲಿ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ನೀವೇಕೆ ಅಷ್ಟು ದುಡಿಯುವುದಿಲ್ಲ ಎಂದು ಅಜ್ಜಿ ಕೋಪಿಸುತ್ತಿದ್ದಳು ಮತ್ತು ಬೈಯುತ್ತಿದ್ದಳು. ಇದರಿಂದ ಬೇಸರಗೊಂಡ ಹಳ್ಳಿಯ ಜನ ಆ ಅಜ್ಜಿಯ ಬಳಿ ಅಷ್ಟಾಗಿ ಮಾತನಾಡುವ ಗೋಜಿಗೆ ಹೋಗುತ್ತಿರಲಿಲ್ಲ. ಒಂದು ದಿನ ಅಜ್ಜಿ ಪಕ್ಕದ ಮನೆಯ ಬಾಲಕ ಟಸ್ಕಿ ಬಳಿ ಹೋಗಿ, ನೀನು ದಿನವೂ ಕೇವಲ ಆಟವಾಡುತ್ತಿರುತ್ತೀಯಾ? ನಾನು ನಿನ್ನ ವಯಸ್ಸಿನಲ್ಲಿ 10 ಹೊಲದಲ್ಲಿ ಕೆಲಸ ಮಾಡಿ ಬಂದು ಹೊಟ್ಟೆಗೆ ಹಿಟ್ಟನ್ನು ಮಾಡುತ್ತಿದ್ದೆ ಎಂದು ಜಂಬ ಹೊಡೆಯಲು ಆರಂಭಿಸಿದಳು. ಆಗ ಟಸ್ಕಿ ನಕ್ಕು, ಅಜ್ಜಿ, ಅದು ನಿಮ್ಮ ಕಾಲ. ಇವತ್ತು ಕಾಲ ಬದಲಾಗಿದೆ. ನಿಮ್ಮ ಹಾಗೆ ನಾವು ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ ಏನಿಲ್ಲ ಎಂದನು. ಗೊಣಗುತ್ತಾ ಏನ್ ಕಾಲನೋ ಏನೋ, ಆಹಾ, ನಮ್ಮ ಕಾಲ ಎಷ್ಟು ಶ್ರೇಷ್ಠ, ಎಂತಹ ವಾತಾವರಣ, ಮಕ್ಕಳ ಆಟಗಳು ಇದ್ದವು. ಈ ಮಕ್ಕಳಿಗೆ ಎಂದಿಗೂ ಅರ್ಥ ಆಗುವುದಿಲ್ಲ ಎಂದು ಮುಗುಳ್ನಕ್ಕೂ ತನ್ನ ಕೋಲನ್ನು ಉರುತ್ತಾ ನಿಧಾನವಾಗಿ ಹೊರಟಳು. ಆದರೂ ಆ ಅಜ್ಜಿಯ ಬಿಂಕ ಮತ್ತು ಜಂಬ ಮಾತ್ರ ಕಡಿಮೆಯಾಗಿರಲಿಲ್ಲ.